ಹಾಸನ ಉಸ್ತುವಾರಿ ಸ್ಥಾನದಿಂದ ರಾಜಣ್ಣ ಅವ್ರನ್ನ ಕೈ ಬಿಟ್ರ ಅಥವಾ ರಾಜಣ್ಣ ಅವರ ಹಿಂದೆ ಸರಿದ್ರ? ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಹಾಸನ ಉಸ್ತುವಾರಿ ಸಚಿವರಾದಂತಹ ರಾಜಣ್ಣ ಅವರು ಧ್ವಜಾರೋಹಣ ಮಾಡಬೇಕಾಗಿತ್ತು. ಆದರೆ ಸಚಿವ ಕೃಷ್ಣ ಬೈರೇಗೌಡರನ್ನ ಹಾಸನದಲ್ಲಿ ಧ್ವಜಾರೋಹಣಕ್ಕೆ ನೇಮಿಸಲಾಗಿದೆ. ಅದರ ಪಟ್ಟಿಯನ್ನು ಬಿಡುಗಡೆಗೊಳಿಸಲಾಗಿದೆ. ರಾಜಣ್ಣ ಹಾಸನ ಉಸ್ತುವಾರಿ ಸಚಿವರು, ರಾಜಣ್ಣ ರೆಬೆಲ್ ರಾಜಣ್ಣ ಮಂತ್ರಿ ಅವರು ಮೊನ್ನೆ ಏನು ಹೂಡಾ ಅಧ್ಯಕ್ಷರ ನೇಮಕ ಸಂಬಂಧಪಟ್ಟಂತೆ ರೋಚಕೆ ಎದ್ದು ಸಭೆಯಿಂದ ಆಚೆ ನಡೆದ್ರು ಅನ್ನೋ ಸುದ್ದಿ ಆಗಿತ್ತು. ಹೀಗಾಗಿ ರಾಜಣ್ಣ ಅವ್ರು ನಾನು ಮಾಡಲ್ಲ ಅಂತ ಮೈ ಕೊಡವಿ ಹೊರಟಂಗೆ ಕಾಣ್ತಿದೆ. ಬೇಡ ನನಗೆ ನಿಮ್ಮ ಉಸ್ತುವಾರಿನೂ ಬೇಡ ಏನೂ ಬೇಡ ಅಂತ. ಸೊ ಹಾಗಾಗಿ ಅದನ್ನು ಈಗ ಕೃಷ್ಣ ಬೈರೇಗೌಡರು ಹಾಸನದಲ್ಲಿ ಆಗಸ್ಟ್ 15ನೇ ತಾರೀಕು ಧ್ವಜಾರೋಹಣ ಮಾಡ್ತಾರೆ ಉಸ್ತುವಾರಿ ಮಂತ್ರಿಯಾಗಿ. ಹಾಗೆ ಬಳ್ಳಾರಿಯಲ್ಲಿ ಜಮೀರ್ ಮಾಡಬೇಕಾಗಿತ್ತು, ಜಮೀರ್ ಅಹಮದ್ ಖಾನ್ ಅವರು, ಈಗ ಅಲ್ಲಿ ರಹೀಮ್ ಖಾನ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕಿಂತ ಹೆಚ್ಚಾಗಿ ಹಾಸನ ಪಾಲಿಟಿಕ್ಸ್ ಭಾಳ ಇಂಪಾರ್ಟೆಂಟ್. ಹಾಸನದಲ್ಲಿ ರಾಜಣ್ಣ ಯಾಕೆ ಹಿಂದೆ ಸರಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅಸಮಾಧಾನ ಹೇಳಲ್ಲ, ಹೂಡಾ ಅಧ್ಯಕ್ಷರ ನೇಮಕ ಸಂಬಂಧಪಟ್ಟಂತೆ ಅಸಮಾಧಾನ, ನನಗೆ ಉಸ್ತುವಾರಿ ಮಂತ್ರಿನೂ ಬೇಡ ಏನೂ ಬೇಡ ನೀವೇ ಇಟ್ಕೊಳ್ಳಿ ಅಂತ ಸಭೆಯಿಂದ ಹೊರಗಡೆ ಹೋದ್ರು ಹೊತ್ತು ಸುದ್ದಿ ಆಗಿತ್ತು. ಸೊ ಹಾಸನದಲ್ಲಿ ದೇವೇಗೌಡರ ವಿರುದ್ಧ ರಾಜಕಾರಣ ಮಾಡುವಂಥ ರಾಜಣ್ಣ ಅವರು ಮಂತ್ರಿಯಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂಥರ ಲವಲವಿಕೆಯಿಂದ ಓಡಾಡೋ ಮಂತ್ರಿ ಆಗಿದ್ರು. ಆದರೆ ಹೆಚ್ಚಾಗಿ ಬರಲ್ಲ, ಫ್ರೀ ಬಿಟ್ಬಿಟ್ಟವ್ರೆ, ಆ ಥರದ್ದೆಲ್ಲ ಆರೋಪಗಳು ಅವ್ರ ಮೇಲೆ ಇತ್ತು. ಮತ್ತೊಂದು ಕಡೆ ಹಾಸನ ಹೂಡಾ ಅಧ್ಯಕ್ಷನ ಸ್ಥಳೀಯ ವಿಧಾನಸಭಾ ಕ್ಷೇತ್ರವನ್ನೇ ಮಾಡಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಆದರೆ ಶಿವಲಿಂಗೇಗೌಡರು ತಮ್ಮ ಅರಸೀಕೆರೆ ಕ್ಷೇತ್ರದವ್ರನ್ನ ನೇಮಕ ಮಾಡಕ್ಕೆ ಕೊಟ್ಟಿದ್ದು ಅವ್ರಿಗೆ ಬಂದಿರಲಿಲ್ಲ. ಹಾಗಾಗಿ ಆ ಒಂದು ಸಭೆಯಲ್ಲೇ ರಾಜಣ್ಣ ಹೊರಗಡೆ ಎದ್ದು ನಡೆದ್ರು ಅನ್ನೋ ಸುದ್ದಿ ಇತ್ತು. ಅದೇನೇ ಇರಲಿ, ರಾಜಣ್ಣ ಒಂದು ರೀತಿಯ ಹಾಸನ ಕಾಂಗ್ರೆಸ್ಗೆ ಒಂದು ರೀತಿ ಶಕ್ತಿ ಇದ್ದಂಗೆ. ಹಾಸನದಲ್ಲಿ ಶ್ರೇಯಸ್ ಪಟೇಲ್ ಚುನಾವಣೆಯನ್ನ ಸಂಸದರಾಗಿ ಗೆದ್ದಿದ್ದಾರೆ. ಜೊತೆಗೆ ಪ್ರೀತಮ್ ಗೌಡರು ಬಿಜೆಪಿಲಿದ್ರು, ಕಾಂಗ್ರೆಸ್ ಜೊತೆ ಚೆನ್ನಾಗಿರೋ ಕಾರಣ ಇವೆಲ್ಲ ಒಂಥರ ಕಾಂಬಿನೇಷನ್ ವರ್ಕೌಟ್ ಮಾಡಿದಂಥ ರಾಜಣ್ಣ ಅವರು. ಹಾಗಾಗಿ ರಾಜಣ್ಣ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ನ ಸೋಲಿಸುವಲ್ಲಿ ಒಂದಷ್ಟು ಪಾತ್ರ ಇದೆ. ದೇವೇಗೌಡರನ್ನ ಹಿಂದೆ 19 ಲೋಕಸಭೆ ಚುನಾವಣೆಯಲ್ಲಿ ತುಮಕೂರಲ್ಲಿ ಸೋಲಿಸಿದ್ರು, ಬಿಜೆಪಿಗೆ ಸಪೋರ್ಟ್ ಮಾಡಿ, ಬಸವರಾಜ್ಗೆ ಸಪೋರ್ಟ್ ಮಾಡಿ. ಹಾಗಾಗಿ ರಾಜಣ್ಣ ತಮ್ಮ ಒಂದಷ್ಟು ನಿಲುವಿನ ವಿಷಯದಲ್ಲಿ ಯಾವುದೇ ರಾಜಿ ಆಗಲ್ಲ. ಹಾಗಾಗಿ ಹಾಸನ ವಿಷಯದಲ್ಲಿ ರಾಜಿ ಆಗದೆ ಹಿಂದೆ ಸರಿದಂಗೆ ಕಾಣ್ತಿದೆ. ಹಾಗಾಗಿ ಅನಿವಾರ್ಯವಾಗಿ ರಾಜಣ್ಣ ಅವರ ಬದಲಾಗಿ ಕೃಷ್ಣ ಬೈರೇಗೌಡರನ್ನ ಧ್ವಜಾರೋಹಣಕ್ಕೆ ಹೆಸರನ್ನ ಸೇರಿಸಲಾಗಿದೆ. ಧ್ವಜಾರೋಹಣ ನಡೆಸೋದು ರಾಜಣ್ಣ ಅಲ್ಲ, ಕೃಷ್ಣ ಬೈರೇಗೌಡರು. ಹಾಗಾಗಿ ರಾಜಣ್ಣ ಒಂದು ಮಾತು ಹೇಳ್ತಾರೆ, ನಾನು ಬೇಕಾದ್ರೆ ರಾಜೀನಾಮೆ ಬಿಸಾಕ್ತೀನಿ, ಕೆಪಿಸಿಸಿ ಅಧ್ಯಕ್ಷ ಆಗ್ತೀನಿ ಅಂತಾರೆ. ಸಿದ್ದರಾಮಯ್ಯ ಪರವಾಗಿ ಅತಿ ಹೆಚ್ಚು ಬ್ಯಾಟಿಂಗ್ ಮಾಡೋ ವ್ಯಕ್ತಿ ರಾಜಣ್ಣ, ಮಾಡಿದಂಥ ವ್ಯಕ್ತಿ ರಾಜಣ್ಣ. ಒಂದಷ್ಟು ಆ ಟ್ರ್ಯಾಪು ಈ ಟ್ರ್ಯಾಪು ಅಂತ ಬಂದಾಗ ಒಂದಷ್ಟು ಡಿಸ್ಟರ್ಬ್ ಆಗಿದ್ರು. ಆದರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಇದ್ದಾರೆ. ಈಗ ಆಗಸ್ಟ್ ಬಂತು, ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ ಬಂತು. ಆ ಸೆಪ್ಟೆಂಬರ್ ಕ್ರಾಂತಿಯ ಮುನ್ನವೇ ಆಗಸ್ಟ್ನಲ್ಲೇ ರಾಜಣ್ಣ ವಿಷಯದಲ್ಲಿ ರಾಜಕೀಯ ಕ್ರಾಂತಿ ಆಗ್ತಿದ್ಯಾ, ಅದರ ಮುನ್ಸೂಚನೆ ಅನ್ನೋ ಪ್ರಶ್ನೆ ಕಾಡುತ್ತೆ. ಸೊ ತಾವೇನು ಹೇಳ್ತೀರಿ? ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ಧ್ವಜಾರೋಹಣ ಮಾಡದೇ ಇರೋದಕ್ಕೆ ಕಾರಣ ನಿಮ್ಮ ಪ್ರಕಾರ ಏನು? ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿ ಆಗಸ್ಟಲ್ಲೇ ಶುರುವಾಗಿದೆಯಾ, ಅದು ರಾಜಣ್ಣ ಅವರಿಂದನೇ ಶುರುವಾಗಿದೆಯಾ? ತಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದ.